M3 ರೆಡಿ ಗೊಜ್ಜಾವಲಕ್ಕಿ ಮಿಕ್ಸು. ಇಲ್ಲಿ ನೋಡಿ, ಇದು ಗೊಜ್ಜಾವಲಕ್ಕಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ, 10 ನಿಮಿಷ ಬಿಟ್ಟು ಅವಲಕ್ಕಿ ತಿಂತಾ ಇರಿ. ಡಯಟ್ ಮಾಡೋರಿಗೆ, ಆಮೇಲೆ ಹೆವಿ ಆಹಾರ ಆಗಲ್ಲ, ಲೈಟ್ ಫುಡ್ ತೊಗೊಳ್ಳೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಸರ್. ನೋಡಿ, ಇವಾಗ ಗೊಜ್ಜಾವಲಕ್ಕಿ ಒಂದು 10 ನಿಮಿಷಗಳ ಕಾಲ ನೆನೆ ಹಾಕಿ ಇದನ್ನು ವೇಟ್ ಮಾಡಿದ್ದೀವಿ. ಇದು ಮೈಸೂರು ಮನೆ ಮಸಾಲದ ಪೊಂಗಲ್ ಮಿಕ್ಸು. ಇದರೊಳಗೆ ಅಕ್ಕಿ ಇದೆ, ಬೇಳೆ ಇದೆ, ಉಪ್ಪು, ಖಾರ, ಹುಳಿ, ಜೊತೆಗೆ ಗೋಡಂಬಿ ಅಲ್ಲಲ್ಲಿ. ಇದನ್ನು ಈ ಮಿಕ್ಸ್ಚರ್ನ ಕುಕ್ಕರ್ಗೆ ಹಾಕಿ ನೀರು ಹಾಕಿ 3 ವಿಷಲ್ ಕೂಗಿಸಿ ಬಿಸಿ ಬಿಸಿ ಪೊಂಗಲ್ನ ಟೇಬಲ್ ಸರ್ವ್ ಮಾಡ್ಬೋದು ಆರಾಮಾಗಿ. ಬೆಂಗಳೂರು, ಮೈಸೂರು, ಔಟ್ಸೈಡ್ ಕರ್ನಾಟಕದಿಂದ ಹೊರಗಡೆ, ಭಾರತದಿಂದ ಹೊರಗಡೆ ಬೇರೆ ದೇಶಕ್ಕೂ ಕಳಿಸಿದ್ದೀವಿ ಸರ್. ಹಲೋ, ಹಾಯ್, ನಮಸ್ಕಾರ. ನಾನು ಸತೀಶ್ ಭಟ್. ನೀವೆಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೋತೀವಿ. ನಾನು ಆಫೀಸ್ನಲ್ಲಿ ಲಂಚನ್ನು ಶೇರ್ ಮಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ತುಂಬಾ ಇಷ್ಟಪಡ್ತೀನಿ. ಹಾಗೆ ಊಟವನ್ನು ಮಾಡಬೇಕಿದ್ರೆ ನನಗೆ ನನ್ನ ಕೊಲೀಗ್ ಒಬ್ಬರು ಡೈಲಿ ಒಂದು ಮಸಾಲದ ಒಂದು ಸ್ಪೆಷಲ್ ಆಗಿರೋ ರೈಸ್ ಬಾತನ್ನು ತರೋರು. ಆ ರೈಸ್ ಬಾತನ್ನು ನಾನು ಎಷ್ಟು ಇಷ್ಟಪಟ್ಟಿದ್ದೆ ಅಂದರೆ, ಒಂದು ದಿವಸ ಸೈಲೆಂಟಾಗಿ ಕೇಳಿಬಿಟ್ಟೆ, ಸರ್ ಇದಕ್ಕೆ ಬಳಸ್ತಾ ಇರೋ ಒಂದು ಮಸಾಲೆ ಯಾವುದು, ಅದ್ರ ಕಂಪ್ನಿ ಒಂದು ಬ್ರ್ಯಾಂಡ್ ಹೇಳಿದ್ರೆ ನಾನು ಕೂಡ ನನ್ನ ವೈಫ್ ಹತ್ರ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಆ ಸಮಯದಲ್ಲಿ ನನಗೆ ಗೊತ್ತಾಯಿತು, ಅದು ಅವರು ತಾಯಿ ಮನೆಯಲ್ಲೇ ಅದನ್ನು ರೆಡಿ ಮಾಡ್ತಾರೆ ಮತ್ತು ಅವರು ಯಾವುದೇ ಒಂದು ಈ ಬ್ರ್ಯಾಂಡನ್ನು ನಂಬೋದೇ ಇಲ್ಲ ಅಂತ. ಸೊ ರೆಗ್ಯುಲರಾಗಿ ನಾನು ಅವ್ರ ಜೊತೆ ಸ್ವಲ್ಪ ರ್ಯಾಪೋ ಬಿಲ್ಟ್ ಮಾಡಿಕೊಂಡು ಆಮೇಲೆ ಆ ಒಂದು ಮಸಾಲವನ್ನು ನಾನು ತರಿಸೋಕ್ಕೆ ಟ್ರೈ ಮಾಡಿದೆ ಮನೆಗೆ. ಆಮೇಲೆ ಅವರು ಒಂದು ಸಣ್ಣ ಪ್ಯಾಕೆಟಲ್ಲಿ ತಂದುಕೊಟ್ರು, ಇದೇ ನೋಡಿ ನಮ್ಮ ತಾಯಿಯವರು ಮಾಡ್ತಾಯಿದ್ದಿದ್ದು ಅಂತ. ಇವತ್ತು ನಾನು ಆ ಒಂದು ಮನೆಗೆ ಬಂದಿದ್ದೀನಿ. ಉತ್ತರಹಳ್ಳಿಯಲ್ಲಿ ಇರೋದು ಇದು ಆ್ಯಕ್ಚುಲಿ ಲೊಕೇಶನ್ನು. ಸೊ ಅವರ ಮನೆಗೆ ಹೋಗ್ತೀನಿ ಮತ್ತು ಅವರ ತಾಯಿಯವ್ರನ್ನೇ ಮಾತನಾಡ್ಸೋಣ, ಬನ್ನಿ. ಹಲೋ, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಬೊಂಬಾಟ್. ನಿಮ್ಮ ಮಗನವರ ಒಂದು ಹೆಲ್ಪ್ನಿಂದ ನನಗೆ ನಿಮ್ಮ ಮನೆಯ ಕೈ ರುಚಿಯನ್ನ ಟೇಸ್ಟ್ ಮಾಡೋ ಒಂದು ಯೋಗ ಸಿಕ್ತು ನನಗೆ. ಹೌದು, ಆಕ್ಚುಲಿ ಆಫೀಸಲ್ಲಿ ನಾನು ಫ್ರೆಂಡ್ಸ್. ಹೌದು, ನೀವು ತಿಂಡಿ ಡಬ್ಬಗಳು ಕಳಿಸ್ತಾ ಇದ್ದಲ್ಲ. ಈಗ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂದ್ರೆ, ಈ ಒಂದು ಮಸಾಲಾ ಪೌಡರ್ಗಳನ್ನೆಲ್ಲ ನೀವು ಎಲ್ಲಿಂದ ಕಲ್ತ್ರಿ? ಸ್ವಲ್ಪ ಡೀಟೇಲ್ಸ್ ಹೇಳಕ್ಕಾಗತ್ತಾ? ನಾವು ಅಂದ್ರೆ ನಮ್ಮ ತಾಯಿ, ನಮ್ಮ ಅತ್ತೆಯವ್ರು ಮಾಡಿದ್ ನೋಡಿ ನಾನು ಕಲ್ತಿರೋದು. ಆಮೇಲೆ ಹಾಗೆ ಡೆವಲಪ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ನಿಮ್ಮ ಮೂಲ ಎಲ್ಲಿ? ಊರು ಮೈಸೂರು. ಹೌದು. ಹೀಗೆ ಮಾಡ್ತಾ ಇದೀವಿ. 19-20 ವರ್ಷಕ್ಕೆ ಬಂತು ಮಾಡಿ. ಇವಾಗ ನಾನು ಸಸ್ಯನ ಎಲ್ಲ ನೋಡ್ಕೊಳ್ಳೋದು. ಹೌದು. ಅವಳೇ ಇವಾಗೆಲ್ಲ ಫುಲ್ ಮ್ಯಾನೇಜ್ ಮಾಡೋದೆಲ್ಲ. ಅರ್ಚನಾ ಬಾ, ಹೇಳು. ನನ್ನ ಸಸ್ಯ ಅರ್ಚನಾ. ಓಕೆ, ನಮಸ್ಕಾರ. ಓಕೆ, ನೀವು ಯಾವತ್ತು ಜಾಯ್ನ್ ಆದ್ರಿ ಈ ಒಂದು ಕೈ ರುಚಿಯ ಕೆಲಸಕ್ಕೆ? ಆಕ್ಚುಲಿ ಮದ್ವೆ ಆಗಿ ಸ್ವಲ್ಪ ವರ್ಷ ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ಇವ್ರೊಬ್ರೆ ಮಾಡ್ಕೊಂಡು ಹೋಗ್ತಿದ್ರು. ಆಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮೇಯ್ನು ಕಸ್ಟಮರ್ಸ್ ಇಂದ ಒಳ್ಳೆ ಫೀಡ್ಬ್ಯಾಕ್. ಆಮೇಲೆ 18 years ಇಂದ ತಗೊಳ್ತಿರೋರೆಲ್ಲ ಇನ್ನೂ ಕಂಟಿನ್ಯೂ ತಗೊಳ್ತಾನೆ ಇದಾರೆ ಇವ್ರ ಕೈ ರುಚಿ. ಸೊ ನಮಗೂ ಅವಾಗ ನಾನೊಬ್ಳೆ ಅಲ್ಲ ಸರ್, ನಮ್ಮ ಫ್ಯಾಮಿಲಿ ನನ್ನ ಕಸಿನ್ಸ್ ಎಲ್ಲ ಇದಾರೆ. ಎಲ್ಲರೂ ಸೇರಿ ಯೋಚನೆ ಮಾಡಿದ್ವಿ, ನಾವು ಯಾಕೆ ಇದನ್ನ ಇನ್ನೂ ಬೆಳೆಸ್ಕೊಂಡು ಹೋಗ್ಬಾರ್ದು, ದೊಡ್ಡದಾಗಿ ಬ್ರ್ಯಾಂಡ್ ಮಾಡಬಾರ್ದು ಅಂತ. ಸೊ ಅದನ್ನ ಮೇಯ್ನು ಇವರ ಫಾರ್ಮುಲಾ, ಇವರ ಸೂಪರ್ವೈಷನ್ ಅಲ್ಲೇ ಮಾಡ್ತೀವಿ ಸರ್. ಖಂಡಿತ ಇನ್ನು ಇವರು ಈಗಲೂ ನಮಗ್ ಸಪೋರ್ಟ್ ಮಾಡ್ತಾರೆ. ನಾವು ನನ್ನ ಕಸಿನ್ಸ್ ಮೇನು ಎಲ್ಲಾರು ಇದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ ಅನ್ನೋದು ಒಂದು ಖುಷಿ ಸರ್. ಸೊ ಇದನ್ನ ಇವಾಗ ಬ್ರ್ಯಾಂಡ್ ಆಗಿ ದೊಡ್ಡದಾಗಿ ಎಲ್ಲಾರ್ಗೂ ಸೇರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತಿದ್ದು? ನನಗೆ ಸ್ವಲ್ಪ ಅಡುಗೆ ಅಂದರೆ ಮುಂಚಿಂದೇನು ಇಷ್ಟ ಸರ್. ಕೆಲವೊಂದು ಶೋಸ್ ಎಲ್ಲ ಹೋಗಿದ್ದೀನಿ, ಒಗ್ಗರಣೆ ಡಬ್ಬಿ, ಆಮೇಲೆ ಸಿಹಿ ಕೈ ಚಂದ್ರ ಅವ್ರದ್ದು ಸುವರ್ಣ ಚಾನಲಲ್ಲಿ ಅಲ್ಲೆಲ್ಲ ಮಾಡಿದ್ದೀನಿ. ಸೊ ನನಗೆ ಇಷ್ಟ. ಸೊ ಇದು ಅದು ಅಡುಗೆನೇ ಅಲ್ವಾ, ಅಡುಗೆಗೆ ಸಂಬಂಧಪಟ್ಟಿದ್ದಲ್ವಾ. ಸೊ ಅದು ನನಗೆ ಇಷ್ಟ ಆಯ್ತು. ಸೊ ಹಾಗೆ ಮಾಡ್ತಾ ಇದ್ದೀವಿ ಸರ್. ನಮ್ಮದೇ ಒಂದು ಪ್ರೊಡಕ್ಷನ್ ಯೂನಿಟ್ ಇದೆ, ಅಲ್ಲಿಗೆ ಹೋಗಿ ಎಲ್ಲ ಪರಿಚಯ ಮಾಡ್ಕೊಡೋಣ ಸರ್. ಖಂಡಿತ. ಈಗ ಹಿಂದ್ಗಡೆ ನೀವು ನೋಡ್ಬೋದು ಅವರ ಒಂದು ಸ್ಮಾಲ್ ಯೂನಿಟ್ ಇದೆ, ಈ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು. ಬಟ್ ಹೆಸರು ಮಾತ್ರ ಏನೋ M3 ಅಂತ ಹೇಳಿದ್ರು. ಬಟ್ ನನಗೆ ಒಂಥರ ಉಪೇಂದ್ರ ಮೂವಿ ಹೆಸರು ಕೇಳಿದಂಗಾಯಿತು. ಅದರ ಡೀಟೇಲ್ಸು ಮತ್ತು ಅಫ್ಕೋರ್ಸ್ ಯೂನಿಟ್ ಅಂದಮೇಲೆ ಅಲ್ಲಿ ಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ಅದನ್ನು ಸ್ವಲ್ಪ ಡೀಟೇಲ್ಸನ್ನು ನೋಡೋಣ ಬನ್ನಿ. ಯೂನಿಟ್ ಒಳಗಡೆ ಸಿಕ್ಕಾಪಟ್ಟೆ ಗಮ್ ಅಂತಿದೆ. ಮಸಾಲೆ ಯೂನಿಟ್ ಅಂತ ಡೆಫಿನೆಟ್ಲಿ ಯಾರಿಗಾದರೂ ಗೊತ್ತಾಗಂಗಿದೆ. ಇಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ನ ಒಂದು ಪರಿಚಯ ಆಗಿಲ್ಲ ನಮಗೆ. ಅದೇನೋ M3 ಏನೋ ಅನ್ನಂಗಿತ್ತು, ಏನದು? ಹಾಂ ಸರ್, M3 ಮೈಸೂರು ಮನೆ ಮಸಾಲ ಅಂತ. ಮೈಸೂರು ಮನೆ ಮಸಾಲ. ವಾವ್, ನೋಡಿ, ಮಸಾಲಾ ಚಾಯ್ ಮೀಡಿಯಾ, ಮೈಸೂರು ಮನೆ ಮಸಾಲ, ಏನೋ ಒಂಥರ ಲಿಂಕ್ ಇದೆ. ಪರ್ಫೆಕ್ಟ್. ಇಲ್ಲ ಪ್ರೊಡಕ್ಷನ್, ಪ್ಯಾಕಿಂಗು, ಗ್ರೈಂಡಿಂಗ್ ಎಲ್ಲ ಇಲ್ಲೇ ಮಾಡೋದು ಸರ್.
ಓಕೆ. ಇವಾಗ ನಿಮ್ಮದು ಇದು ಯಾವ್ದಾದ್ರು ಒಂದು ರೆಡಿ ಆಗುವಂಥದ್ದು ಇದೆಯಾ, ಅದು ತೋರ್ಸೋಕ್ಕಾಗತ್ತಾ ನಮ್ಗೆ ಸಣ್ಣ ಒಂದು ಫಂಕ್ಷನಾಲಿಟಿ? ಸರ್, ಒಂದು ರಸಂ ಪೌಡರ್ ಸಾರಿನ ಪುಡಿ ರೆಡಿ ಇದೆ. ಆಮೇಲೆ ಚಟ್ನಿ ಪುಡಿ ಇವಾಗ ಮಾಡ್ತಾ ಇದೀವಿ ಸರ್. ಹಾಗಿದ್ರೆ ಆ ಚಟ್ನಿ ಪುಡಿ ಮಾಡೋದನ್ನ ಒಂದ್ಸಲ ನೋಡ್ಬಿಡೋಣ. ಖಂಡಿತ. ನಮ್ದು ಏನ್ ಸ್ಪೆಷಲ್ ಅಂದ್ರೆ ಮೇನು ಎಲ್ಲ ಈಗ ರಾ ಮೆಟೀರಿಯಲ್ಸ್ ನೀವೇ ನೋಡ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಎಲ್ಲ ಇದೆ ಮಾಮೂಲಿ. ಅದನ್ನ ನಾವ್ ಎಷ್ಟು ಪ್ರಮಾಣದಲ್ಲಿ ಹಾಕ್ತಿವಿ ಅನ್ನೋದೇ ಮೇನ್ ಸೀಕ್ರೆಟ್. ರುಚಿ ಬರಕ್ ಅದೇ ಮೇನ್ ಮುಖ್ಯ ಅಲ್ವಾ? ಅಂದ್ರೆ ನಾವ್ ಒಂದು ಫಾರ್ಮುಲಾ ಮಾಡ್ಕೊಂಡಿದೀವಿ. ನೀವು ಅವಾಗ ನೋಡ್ದಂಗೆ ನಮ್ಮ ಅತ್ತೆಯವ್ರು ಮಾಡಿರೋ ಫಾರ್ಮುಲಾ ಸೇಮ್ ಅದೇ ತರ ಹಾಕ್ತಿವಿ. ಯಾವುದೇ ತರ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಚಟ್ನಿ ಪುಡಿ ಸರ್, ಅದಕ್ಕೆ ಕಡಲೆಬೇಳೆ ಮೇನ್ ಇಂಗ್ರೀಡಿಯೆಂಟ್. ಸೊ ಅದನ್ನ ವೇ ಮಾಡ್ತಾ ಇದೀವಿ. ಇದು ರೋಸ್ಟಿಂಗ್ ಮಿಷನ್ ಸರ್. ನಾವು ಫಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಅಳತೆ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ರೋಸ್ಟ್ ಮಾಡೋದು, ಒಂದು ಹದದಲ್ಲಿ ರೋಸ್ಟ್ ಮಾಡ್ತೀವಿ ಸರ್. ಇದು ಕ್ಯಾರೆಕ್ಟರಿಸ್ಟಿಕ್ ಹಾಳಾಗದೇ ಇರೋ ತರ, ಇದ್ರ ಘಮ ಹೋಗದೇ ಇರೋ ತರ ರೋಸ್ಟ್ ಮಾಡ್ತೀವಿ ಸರ್. ಇವಾಗ ಇಲ್ಲಿ ಹುರಿದಾದ್ಮೇಲೆ ನೆಕ್ಸ್ಟ್ ಹೇಗೆ ಅದು ಕಂಟಿನ್ಯೂ ಆಗುತ್ತೆ? ಹುರಿದಾದ್ಮೇಲೆ ನಾವು ಮಿಲ್ಲಿಗೆ ಕಳಿಸ್ತೀವಿ. ಸೊ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಪುಡಿ ಮಾಡ್ತೀವಿ. ಪುಡಿ ಆದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತೀವಿ. ಅಂದ್ರೆ ಇನ್ನೊಂದ್ ಸ್ವಲ್ಪ ಕೊಬ್ಬರಿ, ಬೆಲ್ಲ ಅದೆಲ್ಲ ನಾವು ಕೈಲೇ ಕೊಬ್ಬರಿನ ತುರ್ಕೊಂಡು ಬೆಲ್ಲನ ಕೈಗೆ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಕಡೆಗೆ ಇಂಗು, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಹಾಕ್ತೀವಿ ಸರ್. ಫೈನಲ್ ಕಳಿಸ್ತೀವಿ, ಅದನ್ನ ನೀಟಾಗಿ ಹದವಾಗಿ ಕಳಿಸ್ತೀವಿ. ಅಷ್ಟು ನಮ್ದು ಪ್ರೊಸೀಜರ್. ಕಂಪ್ಲೀಟ್ ಪ್ರೊಸೀಜರ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ. ಇದು ಫೈನಲ್ ಆಗಿ ಯಾವ ಚಟ್ನಿ ಪುಡಿ ಅಂದ್ರೆ ಇದು ಕಡಲೆಬೇಳೆ ಚಟ್ನಿ ಪುಡಿ ಸರ್. ಓಕೆ ಓಕೆ. ಇದ್ರ ಬಿಟ್ಟು ಮತ್ತೆ ಯಾವುದನ್ನ ನೀವು ಮಾಡ್ತೀರಿ ಈಗ ಚಟ್ನಿ ಪುಡಿ ಬಿಟ್ಟು? ಇಲ್ಲಿದೆ ಸರ್ ನೋಡಿ, ನಮ್ದು ಇದು ಬಿಟ್ಟು ಇನ್ನೂ 4 ಥರ ಚಟ್ನಿ ಪುಡೀಸ್ ಇದೆ. ಚಟ್ನಿ ಪುಡಿ 4 ಥರ ಇದೆ. ಇದು ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ. ಆಮೇಲೆ ಇವಾಗ ಮಾಡಿದ್ವಲ್ಲ ಅದೊಂದು ಕಡಲೆಬೇಳೆ, ಹುರ್ಗಡ್ಲೆ ಚಟ್ನಿ ಪುಡಿ ಇದೆ. ಆಮೇಲೆ ಇಡ್ಲಿ ದೋಸೆ ಚಟ್ನಿ ಪುಡಿ ಇದೆ. ಇದೆಲ್ಲ ಡೈರೆಕ್ಟ್ ತಿನ್ಬೋದು ಸರ್ ನೀವು. ಈಗ ದೋಸೆ ಜೊತೆ ಅಕಸ್ಮಾತ್ ಚಟ್ನಿ ಮಾಡ್ಕೊಳಕ್ ಟೈಮ್ ಇಲ್ಲ, ಮಿಕ್ಸಿ ಕರೆಂಟ್ ಇಲ್ಲ ಮಿಕ್ಸಿ ಮಾಡ್ಕೊಳಕ್ಕೆ ಅಂದ್ರೆ ಅವಾಗ ಚಟ್ನಿ ಪುಡಿ ಡೈರೆಕ್ಟ್ ಈ ಚಟ್ನಿ ಪುಡಿ ಜೊತೆ ತುಪ್ಪ ಹಾಕೊಂಡು ತಿನ್ಬೋದು. ದೋಸೆ, ಇಡ್ಲಿ, ಚಪಾತಿ ಅದ್ರ ಜೊತೆ ತಿನ್ಬೋದು. ಅದ್ ಬಿಟ್ರೆ ನೀವು ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕಿ ಕಲಿಸ್ಕೊಂಡು ತಿನ್ಬೋದು ಸರ್. ತುಪ್ಪ ಹಾಕಿ ಒಂಚೂರು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಚಟ್ನಿ ಪುಡಿನೂ ಹಾಗೂ ಯೂಸ್ ಮಾಡ್ಬೋದು. ಇನ್ನೊಂದು ಹುರ್ಗಡ್ಲೆ ಚಟ್ನಿ ಪುಡಿ ಇದೆ, ಅದು ನಿಮಗೆ ನೀರು ಹಾಕಿದ್ರೆ ಸ್ವಲ್ಪ ಚಟ್ನಿ ಥರ ಆಗುತ್ತೆ. ಸೊ ಡೈರೆಕ್ಟ್ ಪುಡಿನೂ ತಿನ್ಬೋದು. ಆಮೇಲೆ ನೀವು ಚಟ್ನಿ ಅದನ್ನ ಚಟ್ನಿ ಥರನೂ ಯೂಸ್ ಮಾಡ್ಬೋದು, ಮಾಡ್ಬೋದು ಸರ್. ನೆಕ್ಸ್ಟ್ ನಮ್ಮದು ಕ್ಯಾಟಗರಿ ರೆಡಿ ಟು ಕುಕ್ ಮಿಕ್ಸ್. ಅಂದರೆ ಇದು ಗೊಜ್ಜವಲಕ್ಕಿ. ಅಂದರೆ ಈ ಥರದ್ರೆ ನಮಗೆ 6 ಥರ ಪ್ರಾಡಕ್ಟ್ಸ್ ಇದೆ ರೆಡಿ ಟು ಕುಕ್ಕಲ್ಲಿ. ಅದು ನೀವೇನಂದ್ರೆ 10 ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಕೋಬೋದು. ಅಂದರೆ ಈಗ ಬೆಂಗಳೂರಲ್ಲಿ ಬ್ಯಾಚುಲರ್ಸ್, ಆಮೇಲೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಬೇಗ. ಸೊ ಅಂಥವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸರ್ ತಿಂಡಿ. ಈ ಗೊಜ್ಜವಲಕ್ಕಿ ಏನಿಲ್ಲ, ನೀರಲ್ಲಿ ಬಿಸಿನೀರಲ್ಲಿ ಕಲಸಿಟ್ರೆ 10 ನಿಮಿಷ ಕಲಸಿಟ್ಟು ಅದಾದ್ಮೇಲೆ ಡೈರೆಕ್ಟ್ ತಿನ್ಬೋದು ಸರ್. ಒಗ್ಗರಣೆ ಇಂಗು, ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜದಿಂದ ಹಿಡಿದು ಎಲ್ಲ ಹಾಕಿರ್ತೀವಿ. ಸರ್ ಗೊಜ್ಜವಲಕ್ಕಿ ರೆಡಿ ಟು ಇಟ್. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇದು ನೀರಿಂದ ಒಳ್ಳೆ ನೆನೆ ಆಗ್ಬಿಟ್ಟು ಬರುತ್ತೆ ಅದು. ಹೌದು ಸರ್. ಏನೂ ಹಾಕೋ ಅವಶ್ಯಕತೆ ಇಲ್ಲ. ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, ಇಂಗು, ಖಾರಕ್ಕೂ ಒಣಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಹಾಕಿದೆ ಸರ್. ನೋಡಿ, ಇವಾಗ ಗೊಜ್ಜವಲಕ್ಕಿ ಒಂದು 10 ನಿಮಿಷಗಳ ಕಾಲ ನೆನೆ ಹಾಕಿ ಇದನ್ನು ವೇಟ್ ಮಾಡಿದ್ದೀವಿ. ಗೊಜ್ಜವಲಕ್ಕಿಯನ್ನು ಇವಾಗ ನುಜ್ಜವಲಕ್ಕಿ ಮಾಡ್ತೀನಿ ಬಾಯಿಗೆ ಹಾಕ್ಬಿಟ್ಟು. ವಾವ್, ಇದರ ಮಸಾಲವನ್ನು ಒಳ್ಳೆ ಫಾರ್ಮುಲಾದಲ್ಲಿ ಆ್ಯಡ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಸ್ವೀಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಆ ಒಂದು ಇಂಗ್ರೀಡಿಯೆಂಟ್ ಕೂಡ ಇದೆ ಇದರಲ್ಲಿ. ವಾವ್. ಈಗ ಹೌದು, ನಿಮ್ಮೆಲ್ಲ ಮಟೀರಿಯಲ್ಸ್ಗಳೇನಿದೆ ಫುಡ್ ಪ್ರಾಡಕ್ಟ್ಸ್, ಅದು ಬಾಳಿಕೆ ಎಷ್ಟು ದಿವಸ ಇರುತ್ತೆ? ನಾವು 4 ತಿಂಗಳು ಇದಕ್ಕೆ ವ್ಯಾಲಿಡಿಟಿ ಕೊಡ್ತೀವಿ ಸರ್. ಯಾಕೆಂದ್ರೆ ನಾವು ಯಾವುದೇ ತರ ಪ್ರಿಸರ್ವೇಟಿವ್ಸ್ ಆಗಲಿ, ಫಿಲ್ಲರ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ ಯೂಸ್ ಮಾಡಲ್ಲ. ಸೊ ಅದರಿಂದ ಬರೀ 4 ತಿಂಗಳು ನಾವು ಕೊಡ್ತೀವಿ ಇದಕ್ಕೆ. ನಾವು ಅಷ್ಟೇ ಸರ್, ಫ್ರೆಶ್ ಆಗಿ ಮಾಡ್ತೀವಿ. ಒಂದು ಬ್ಯಾಚಲ್ಲಿ 15 kg ಅಷ್ಟೇ ಮಾಡೋದು. ಅದು ಖಾಲಿ ಆದ್ಮೇಲೆ ಇನ್ನೊಂದು ಬ್ಯಾಚ್ ಮಾಡ್ತೀವಿ. ಸೊ ಎಲ್ಲ ಹೊಸದಾಗಿ ಪ್ರಾಡಕ್ಟ್ ಕೊಡ್ತೀವಿ ಸರ್ ನಾವು. ಇದು ಪ್ರಪ್ರಥಮವಾಗಿ ಶುರು ಆಗೋಕ್ಕೆ ಕಾರಣನೇ ಈ ಒಂದು ಸಾಂಬಾರ್ ಪೌಡರ್ ಅಂತೆ. ಇದು ನೀವು ಎಷ್ಟು ವರ್ಷದ ಹಿಂದೆ ಶುರು ಮಾಡಿದ್ರಿ, ಮತ್ತೆ ಏನಿದು ಎಕ್ಸಾಕ್ಟ್ ಆಗಿ? 19 ವರ್ಷ ಆಯ್ತು ಸರ್. ಸಾಂಬಾರದೇ ಬೇಳೆ ಎಲ್ಲ ಬೇಯಿಸ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ಇದು ಹಾಕೋದು ನಾವು. ಇದಕ್ಕೆ ಕೊಬ್ಬರಿ ಎಲ್ಲ ಪುಡಿ ಮಾಡಿ ಹಾಕಿರ್ತೀವಿ, ಹುರಿದು ಪುಡಿ ಮಾಡಿ ಹಾಕಿರ್ತೀವಿ.
ಅದು ಆ್ಯಡೆಡ್ ಟೇಸ್ಟು. ಈ ಸಾಂಬಾರ್ ಪೌಡರ್ ಅಲ್ಲದೆ ಮತ್ತೆ ಯಾವ್ದಿದೆ ಈ ತರ? ರಸಂ ಪುಡಿ ಇದೆ, ರಸಂ ಪೌಡರ್ ಕೂಡ ಇದೆ. ಆಮೇಲೆ ವಾಂಗಿಬಾತ್ ಪುಡಿ ಇದೆ, ಬಿಸಿಬೇಳೆ ಬಾತ್ ಪುಡಿ ಇದೆ, ಪಲಾವ್ ಮಿಕ್ಸ್ ಇದೆ. ಸರ್ ಇದಿಷ್ಟಲ್ಲದೆ ಇನ್ನೊಂದು ಕ್ಯಾಟಗರಿ ಇದೆ ನಮ್ದು ಸ್ಪೈಸ್ ಪೌಡರ್ಸ್. ಅಂದ್ರೆ ಧನಿಯಾ ಪೌಡರ್, ಅಂದ್ರೆ ಕೊತ್ತಂಬರಿ ಬೀಜದ ಪೌಡರ್, ಜೀರಿಗೆ ಪುಡಿ, ಅರ್ಶಿನ ಪುಡಿ, ಆಮೇಲೆ ಹಚ್ಮೆಣಸಿನ ಪುಡಿ ಇಷ್ಟು, ಆಮೇಲೆ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ನೀವು ಅರ್ಶಿನದ ಪುಡಿ ಈವನ್ ಮುಖಕ್ಕೂ ಹಚ್ಕೊಳ್ಬೋದು, ಅಷ್ಟು ಪ್ಯೂರ್ ಆಗಿ ಮಾಡಿರ್ತೀವಿ, ಏನೇ ತರ ಮಿಕ್ಸ್ ಇರಲ್ಲ. ಸೊ ಇದೊಂದು ಕ್ಯಾಟಗರಿ ನಮ್ದು. ನಾವು ಈ ಎಲ್ಲ ರಾ ಮೆಟೀರಿಯಲ್ಸ್ನ ರೈತರಿಂದ ಡೈರೆಕ್ಟ್ ತಗೋತೀವಿ, ಅದರಿಂದ ಪ್ಯೂರಿಟಿ ಜಾಸ್ತಿ ಇದೆ ನಮ್ಮಲ್ಲಿ. ಈಗ ಮೈಸೂರಲ್ಲಿ ಬೆಳೆಯುವಂಥದ್ದನ್ನ ಮೈಸೂರಿಂದ, ಮಲೆನಾಡು ಬೆಳೆಯುವಂಥದ್ದನ್ನ ಮಲೆನಾಡಿಂದ, ಈ ಥರ ತರಿಸ್ಕೊಂಡು ಎಲ್ಲ ಇಲ್ಲಿ ಯೂಸ್ ಮಾಡ್ತೀವಿ ಸರ್. ಕ್ವಾಲಿಟಿಗೆ ತಕ್ಕಂತೆ ಪ್ರೈಸ್ ಇದೆ, ಅಂದರೆ ಹಂಗನ್ಬಿಟ್ಟು ತುಂಬ ಹೈ ಕ್ವಾಲಿಟಿ ತುಂಬ ಪ್ರೈಸು ಆ ಥರ ಎಲ್ಲ. ಎಲ್ಲ ಜನಕ್ಕೂ ತಗ್ಲುವಂಥ ಪ್ರೈಸೇ ಇದೆ ಸರ್. ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ದೆ, ಮೇನ್ ನಮ್ಮ ಉದ್ದೇಶನೇ ಅದು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲ ಜನಕ್ಕೂ ಪರಿಶುದ್ಧತೆ ಪ್ರಾಡಕ್ಟ್ ತಲುಪಬೇಕು ಅಂತ. ಸೊ ಅದರಿಂದ ಒಂದು ಲಿಮಿಟೆಡ್ ಇದರಲ್ಲಿ ಮಾರ್ಜಿನಲ್ಲಿ ಇಟ್ಕೊಂಡು ಕಾಂಪಿಟೇಟಿವ್ ಆಗಿ ಪ್ರೈಸ್ ಇದೆ ಸರ್. ನಾವೆಲ್ಲ ಪ್ಯಾಕೆಟು 1/4 kg ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಸೊ ಇದು 1/4 kgಗೆ 130 ರೂಪಾಯಿ ಇದೆ ಸರ್ ಸಾಂಬಾರ್ ಪೌಡರ್. ಆಲ್ ಓವರ್ ಎಲ್ಲಿ ಬೇಕಾದ್ರೂ ಡೆಲಿವರಿ ಕೊಡ್ತೀವಿ ಸರ್, ಹೋಮ್ ಡೆಲಿವರಿ ಇದೆ. ನಾಮಿನಲ್ ಆಗಿ ಡೆಲಿವರಿ ಚಾರ್ಜಸ್ ತಗೋತೀವಿ. ಬೆಂಗಳೂರು, ಮೈಸೂರು, ಔಟ್ಸೈಡ್ ಕರ್ನಾಟಕದಿಂದ ಹೊರಗಡೆ, ಭಾರತದಿಂದ ಹೊರಗಡೆ ಬೇರೆ ದೇಶಕ್ಕೂ ಕಳಿಸಿದ್ದೀವಿ ಸರ್. ನಾವು ಅದೇ ಸರ್ ಹೇಳಿದಂಗೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ನ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ FSSI ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದೀವಿ. ಸೊ ಇಲ್ಲಿ FSSI ನಂಬರ್ ಕೂಡ ಪ್ರಿಂಟ್ ಆಗಿದೆ, ಚೆಕ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಸರ್. ಸೊ ಅದಕ್ಕೆ ಎಲ್ಲ ಪ್ರಾಡಕ್ಟ್ ಲೇಬಲ್ ಮೇಲೂ FSSI ಪ್ರಿಂಟ್ ಆಗಿದೆ ಸರ್. ಇಷ್ಟೆಲ್ಲ ಖಾರ ರುಚಿಯಾದ ಮಸಾಲ ಪದಾರ್ಥ ತಿಂದಮೇಲೆ ದೇಹ ತಂಪು ಮಾಡೋಕ್ಕೆ ನಮ್ಮ ಹತ್ರ ಬಾದಾಮ್ ಮಿಲ್ಕ್ ಪೌಡರ್ ಇದೆ. ಇದು ಅಷ್ಟೇ, ತುಂಬ ಮನೇಲೆ ಬಾದಾಮಿನ ನಾವೇ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀವಿ. ನಿಮಗೆ ಬಾಯಿಗೂ ಸಿಗುತ್ತೆ ಆ್ಯಂಡ್ ಹಾಲಲ್ಲೂ ನಿಮಗೆ ಬಾದಾಮಿ ಫ್ಲೇವರ್ ಇರುತ್ತೆ. ನೀವು ಮಕ್ಳಿಗೂ ಧೈರ್ಯವಾಗಿ ಕೊಡ್ಬೋದು ಖಂಡಿತವಾಗ್ಲೂ. ಅಮ್ಮ ಅವರೇ, ಇಷ್ಟೊಂದು ಪ್ರಾಡಕ್ಟ್ಸನ್ನು ಜನಗಳಿಗೆ ತಲುಪುವಂಗೆ ನೀವು ತುಂಬ ಒಂದು ಸಹಾಯ ಮಾಡಿದಿರಿ. ಇನ್ನೂ ಇದೆ ಕೆಲವು, ಟ್ರೈ ಮಾಡ್ಬೇಕು ಅದನ್ನ. ಈ ಥರ ಒಳ್ಳೆ ಪದಾರ್ಥ ಎಲ್ರಿಗೂ ತಲುಪಿಸೋ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಖಂಡಿತ ಅದಕ್ಕೆ ನಮ್ಮ ಕಡೆಯಿಂದ ಬಹಳ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತೀವಿ. ಸೊ ನಿಮ್ಮ ಒಂದು ಮಾಹಿತಿಗೆ ತುಂಬಾ ಧನ್ಯವಾದ. ನೋಡಿ, ಇವಿಷ್ಟು ಮಸಾಲಾ ಚಾಯ್ ಮೀಡಿಯಾ ಕಡೆಯಿಂದ M3 ಮೈಸೂರು ಮನೆ ಮಸಾಲ ಹೋಮ್ ಫುಡ್ ಪ್ರಾಡಕ್ಟ್ಸ್. ಈ ಒಂದು ಪ್ರಾಡಕ್ಟ್ಸನ್ನು ನಾವು ನಿಮಗೆ ಪರಿಚಯ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಇದರಲ್ಲಿ 20ರಿಂದ ಸುಮಾರು 23 ಪ್ರಾಡಕ್ಟ್ಸ್ಗಳು ಇವಾಗ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಆಯಿತು, ಮಧ್ಯಾಹ್ನದ ಒಂದು ಭಾರಿ ಭೋಜನಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸ್ ಇದೆ, ಮತ್ತು ಈವ್ನಿಂಗಲ್ಲಿ ಸ್ನ್ಯಾಕ್ಸ್ಗೆ ಆಫ್ಕೋರ್ಸ್ ನೀವು ನೋಡಿದ್ದೀರಾ. ಆಮೇಲೆ ರಾತ್ರಿಯಲ್ಲಿ ಆರಾಮಾಗಿ ಭರ್ಜರಿ ಒಂದು ಊಟ ಮಾಡಬೇಕು ಅಥವಾ ಸ್ಪೆಷಲ್ ಗೆಸ್ಟ್ ಬಂದರೆ ಅವರಿಗೂ ಕೂಡ ಒಂದು ವೆರೈಟೀಸ್ ಇದೆ ಇಲ್ಲಿ. ಅದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ಬಾದಾಮ್ ಮಿಲ್ಕನ್ನು ಮಾಡಿಕೊಂಡು ತಣ್ಣಗಾಗಿ ಮಲ್ಕೋಬೇಕಂದ್ರೆ ಅದನ್ನು ಕೂಡ ಇವರು ಇವಾಗ ಕೊಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಕೂಡ ಈ ಒಂದು ಮೈಸೂರು ಮನೆ ಮಸಾಲದ ರುಚಿ ನೋಡಬೇಕು ಮತ್ತು ರಿಯಲ್ ಆಗಿ ಹೇಗಿದೆ ಟೇಸ್ಟ್ ಅನ್ನೋದನ್ನು ಚೆಕ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಕೆಳಗಿರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಹೋಮ್ ಡೆಲಿವರಿ ಆಪ್ಷನ್ ಇದೆ, ಅದನ್ನು ಖಂಡಿತವಾಗ್ಲೂ ಬಳಸ್ಕೋಬೋದು. ಈಗಾಗಲೇ ಮೈಸೂರು ಮನೆ ಮಸಾಲವನ್ನು ನೀವು ರುಚಿ ನೋಡಿದ್ದಿದ್ರೆ ಅಥವಾ ಮೈಸೂರಿನ ಸುತ್ತಮುತ್ತದಲ್ಲಿ ನೀವೆಲ್ಲಾದರೂ ತಿಂದ ನೆನಪಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.